ಮೊದಲ 4 ರಾಶಿಗಳ ದಿನ ಭವಿಷ್ಯ ಕೇಳಿದ್ರಿ. ಈಗ ಮತ್ತೆ ಮುಂದಿನ ರಾಶಿ ಯಾವುದು? ಸಿಂಹ ರಾಶಿ. ಸಿಂಹ ರಾಶಿಯಿಂದ 4 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನ ನಮ್ಮ ಗುರುಗಳ ಬಳಿ ತಿಳ್ಕೊಳ್ಳೋಣ ಬನ್ನಿ. ಗುರುಗಳೇ, 4 ರಾಶಿಗಳಾಯಿತು, ಈಗ ಮುಂದಿನ 4 ರಾಶಿಗಳ ಭವಿಷ್ಯವನ್ನು ಹೇಳ್ತೀನಿ. ಖಂಡಿತ. ಸಿಂಹರಾಶಿ ವಿಚಾರ ನೋಡಿದರೆ ಇವತ್ತು ಸಹೋದ್ಯೋಗಿಗಳು, ಸಹಚರರು ಎಲ್ಲರೂ ನಿಮಗೆ ಸರಿಸಮಾನವಾಗಿ ನಿಲ್ಲತಕ್ಕಂಥದ್ದು. ನಾವೇನು ಕಡಿಮೆ ಇಲ್ಲ, ನಿಮಗೆ ಮಾತ್ರ ಯಾವಾಗಲೂ ಆಪರ್ಚುನಿಟಿ ಬರಬೇಕಾ, ನಮ್ಗೆ ಯಾಕೆ ಬರಬಾರ್ದು ಅಂತ ಪ್ರಶ್ನೆಗಳನ್ನು ಕೇಳ್ತಾರೆ. ನಿರ್ಧಾರ ತಗೊಳ್ಳೋರು ಬೇರೆ ಇರ್ತಾರೆ, ಅವರು ತೀರ್ಮಾನ ಮಾಡ್ತಾರೆ ಯಾರ ಎಬಿಲಿಟಿ ಏನು, ಯಾರ ಪೊಟೆನ್ಷಿಯಲ್ ಏನು ಅಂತ. ನೀವೇನು ಕಂಗಾಲಾಗೋ ಅವಶ್ಯಕತೆ ಇಲ್ಲ. ಇನ್ನು ವಿಶೇಷವಾಗಿ ಇವತ್ತಿನ ದಿವಸ ಏನಂತಂದರೆ ಸ್ವಲ್ಪ ಮಟ್ಟಿಗೆ ಈ ರಾಜಕೀಯದವರಿಗೆ ನಿಮ್ಮ ಬಲ ಪ್ರದರ್ಶನ ಮಾಡೋದಕ್ಕೆ ಸರಿಯಾದ ಕಾಲ ಆಗಿರುತ್ತೆ. ನಿಮ್ಮ ಕೆಪಾಸಿಟಿ ಎಷ್ಟಿದೆ ಅನ್ನೋದನ್ನು ನಿಮ್ಮ ಇವ್ರಿಗಾಗ್ಬೋದು, ನಿಮ್ಮ ಪಾರ್ಟಿ ಪ್ರೆಸಿಡೆಂಟ್ಗಾಗ್ಬೋದು, ನಾಯಕರಿಗಾಗ್ಬೋದು ತೋರಿಸ್ಕೊಡಿ. ತೋರಿಸ್ದಾಗಲೇ ಅವ್ರಿಗೂ ಗೊತ್ತಾಗೋದು ನಿಮ್ಮ ಸಾಮರ್ಥ್ಯ ಏನು ಅನ್ನೋದು. ಇನ್ನು ಇವತ್ತು ನೀವು ಹೇಳ್ಕೋಬೇಕಾಗಿರೋ ಮಂತ್ರ ಯಾವುದು ಅಂದರೆ ಸ್ವಧರ್ಮ ಪರ ಸಂಸೇವ್ಯಾಯೈ ನಮಃ. ಇದನ್ನು 20 ಬಾರಿ ಜಪವನ್ನು ಮಾಡ್ಕೋಬೇಕು. ಪರಿಹಾರ ಕಲ್ಲುಪ್ಪು, ಹತ್ತಿ, ಕಂಬಳಿ ಇದನ್ನು ಯಥಾಶಕ್ತಿ ದಾನ ಮಾಡಿ ಅಶುಭಗಳೆಲ್ಲವೂ ನಿವಾರಣೆಯಾಗುತ್ತೆ. ಕನ್ಯಾ ರಾಶಿ ವಿಚಾರದಲ್ಲಿ ರಹಸ್ಯವಾದ ಮಾತುಕತೆಗಳಿಂದ ಲಾಭವನ್ನು ಪಡ್ಕೊಳ್ತೀರಾ. ಅದೇ ಪ್ರಕಾರ ನಿಮ್ಮ ಶಕ್ತಿಯನ್ನು ಪಕ್ಕದಲ್ಲಿಟ್ಟು ಕೇವಲ ಯುಕ್ತಿಯಿಂದ ಇವತ್ತು ಕಾರ್ಯಸಾಧನೆ ಮಾಡ್ಕೊಳ್ತೀರಾ. ತುಂಬ ವಿಶೇಷವಾಗಿರತಕ್ಕಂಥ ವಿಚಾರ ಆಗಿರುತ್ತೆ. ಒಂದಷ್ಟು ಲಾಭಗಳು ಬರುತ್ತೆ. ಬಂದಂಥ ಲಾಭದಲ್ಲಿ ಹಳೆ ಸಾಲಗಳು, ಹಳೆ ಕಮಿಟ್ಮೆಂಟ್ಸ್ ಎಲ್ಲವನ್ನು ತೀರಿಸ್ಬಿಡಿ, ಮನಸ್ಸು ನಿರಾಳವಾಗುತ್ತೆ. ಇವತ್ತು ನೀವು ಹೇಳ್ಕೋಬೇಕಾಗಿರೋ ಮಂತ್ರ ಯಾವುದು ಅಂದರೆ ಊರ್ಜಿತಾಯ ವಿಶುದ್ಧ ಜ್ಞಾನಾಯ ನಮಃ. ಇದನ್ನು 45 ಬಾರಿ ಜಪವನ್ನು ಮಾಡಿಕೊಳ್ಳಿ. ಪರಿಹಾರ ಮೃತ್ಯುಂಜಯ ದೇವರಿಗೆ ಸಂಬಂಧಪಟ್ಟ ಮಂತ್ರಗಳನ್ನು ಪಾರಾಯಣವನ್ನು ಮಾಡಿಸಿ. ತುಲಾರಾಶಿ ವಿಚಾರದಲ್ಲಿ ಇವತ್ತಿನ ದಿವಸ ಮಿತ್ರವರ್ಗದಲ್ಲಿ ಸಹಕಾರದಿಂದ ಮತ್ತೆ ನಿಮಗೆ ಅಧಿಕಾರ ಸಿಗತಕ್ಕಂಥ ಒಂದು ಸಾಧ್ಯತೆ, ಕಳೆದು ಹೋಗಿರತಕ್ಕಂಥ ಅವಕಾಶಗಳು, ನೀವು ಕಳ್ಕೊಂಡಿರತಕ್ಕಂಥ ಸ್ಥಾನಮಾನಗಳು ಎಲ್ಲವೂ ಮತ್ತೆ ಪ್ರಾಪ್ತಿಯಾಗುತ್ತೆ. ಬಹಳ ಚೆನ್ನಾಗಿದೆ. ಅದೇ ಪ್ರಕಾರ ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ನೋಡಿ ಒಂದಷ್ಟು ಜನ ಇವತ್ತು ದಿಗ್ಭ್ರಮೆ ಆಗ್ತಾರೆ. ಇವ್ರ ಕೈಲಿ ಇಷ್ಟೆಲ್ಲ ಸಾಧ್ಯವಾಗುತ್ತಾ, ಇಷ್ಟೆಲ್ಲ ಕೆಲಸ ಮಾಡ್ತಾರೆ ಅಂತ ತುಂಬ ಗಾಬರಿ ಪಡ್ತಕ್ಕಂಥ ಒಂದು ದಿವಸ ಇವತ್ತಾಗಿರುತ್ತೆ. ಇನ್ನು ಹೊಸ ವಸ್ತ್ರಾಭರಣಗಳನ್ನು ಖರೀದಿ ಮಾಡೋದಕ್ಕೆ ತುಂಬ ಶುಭಕರವಾಗಿ ಕಾಣಿಸ್ತಾ ಇದೆ. ಈ ಪ್ರಯತ್ನವನ್ನು ತುಲಾರಾಶಿನವರು ಮಾಡಬಹುದು. ಇವತ್ತು ನೀವು ಹೇಳ್ಕೋಬೇಕಾಗಿರೋ ಮಂತ್ರ ಅಂದರೆ ತಮೋಬೇಧಿನಿ ವ್ಯೋಮನಾಥಾಯ ನಮಃ. ಇದನ್ನು 37 ಬಾರಿ ಜಪವನ್ನು ಮಾಡ್ಕೋಬೇಕು. ಪರಿಹಾರ ಒಂದು ಬೆಳ್ಳಿಯಲ್ಲಿ ಮಾಡಿರತಕ್ಕಂಥ ಬಳೆಗೆ ಕೆಂಪು ಬಣ್ಣದ ಲೇಪನವನ್ನು ಮಾಡಿ ಬಲಗೈನಲ್ಲಿ ಧಾರಣೆಯನ್ನು ಮಾಡಿಕೊಡಿ. ವಿಶೇಷವಾದ ರಕ್ಷಣೆಯನ್ನು ಕಂಡುಕೊಡ್ತೀರ. ವೃಶ್ಚಿಕ ರಾಶಿ ವಿಚಾರ ನೋಡಿದ್ರೆ ಇವತ್ತು ವ್ಯಾಪಾರ, ಉದ್ಯೋಗ ಎಲ್ಲದರಲ್ಲೂ ಅಷ್ಟೇ ಇವತ್ತು ಒಳ್ಳೆ ಮುನ್ನಡೆ ಸಿಗುತ್ತೆ, ಒಳ್ಳೆ ಲಾಭ ಸಿಗತಕ್ಕಂಥ ದಿವಸ ಆಗಿರುತ್ತೆ. ಅವಿವಾಹಿತರಿಗೂ ಅಷ್ಟೇ ಇವತ್ತು ಒಂದು ಸಂತಸದ ಸುದ್ದಿ ಸಾಯಂಕಾಲ ಸಮಯದಲ್ಲಿ ಪಡ್ಕೊಳ್ತೀರಾ. ಇನ್ನು ಸ್ವಲ್ಪ ಮಟ್ಟಿಗೆ ಇವತ್ತು ನಿಮ್ಮ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಮಾತ್ರ ಇವತ್ತು ಜನಸಂಪರ್ಕಗಳನ್ನು ಇನ್ನಷ್ಟು ಬೆಳೆಸ್ಕೊಳ್ತಕ್ಕಂಥ ದಿವಸ ಆಗಿರುತ್ತೆ. ಜನಗಳಿಗೆ ಹತ್ತಿರವಾಗ್ತೀರಾ, ಅವ್ರ ಸಮಸ್ಯೆಗಳೇನು ಅಂತ ಕೇಳ್ತೀರಾ, ಪರಿಹಾರಗಳನ್ನು ಪ್ರಾಮಾಣಿಕವಾಗಿ ಮಾಡ್ತೀರಾ, ಎಲ್ಲವೂ ಶುಭ. ಇವತ್ತು ನೀವು ಹೇಳ್ಕೋಬೇಕಾಗಿರೋ ಮಂತ್ರ ಅಂದರೆ ಧರ್ಮಾನುಗತ್ಯೈ ಧರಣ್ಯೈ ನಮಃ. ಇದನ್ನು 43 ಬಾರಿ ಜಪವನ್ನು ಮಾಡ್ಕೋಬೇಕು. ಪರಿಹಾರ ಸಪರಿವಾರ ಸಮೇತವಾಗಿರತಕ್ಕಂಥ ಈಶ್ವರನ ಸನ್ನಿಧಾನ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ, ಗಣೇಶ, ಪಾರ್ವತಿ, ಅವರವರ ವಾಹನಗಳು ಎಲ್ಲವೂ ಇರತಕ್ಕಂಥ ಈಶ್ವರನ ಸನ್ನಿಧಾನಕ್ಕೆ ಹೋಗಿ ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ, ಮಂಗಳವಾಗುತ್ತೆ.